ಮೊದಲಿಗೆ ಮತ್ತೆ ನಿಮ್ಮ ಕಡೆ ಒಂದು ಒಳ್ಳೆಯ ಸಿನಿಮಾ ಮಾಸ್ ಪ್ರೇಕ್ಷಕರಿಗೆ ಇಷ್ಟ ಆಗುವಂಥ ಸಿನಿಮಾ ಜನಗಳ ರಿಪೋರ್ಟ್ ನೋಡಿದ್ರೆ ಖುಷಿ ಆಗ್ತದೆ. ಸೊ ಅಗೇನ್ ನಿಮ್ಮ ಸಿನಿಮಾ ಬಿಡುಗಡೆ ಆಗಿದೆ ಮತ್ತು ಜನರ ರಿಯಾಕ್ಷನ್ ನೋಡಿ ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಗ್ತದೆ ಸರ್. 4ನೇ ಸಿನಿಮಾ ವಾಮನ ನಾವೇನು ಕಷ್ಟಪಟ್ಟು ಶ್ರಮ ಪಟ್ಟಿದ್ವೋ ಅದು ತಕ್ಕನಂಗೆ ಪ್ರತಿಫಲ ಚೆನ್ನಾಗಿ ಕೊಡ್ತಾ ಇದ್ದಾರೆ. ತುಂಬ ಖುಷಿ ಇದೆ. ಜೊತೆಗೆ ನಾನು ಮೇಯ್ನ್ಲಿ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ಎಲ್ಲ ಕಡೆ ಅದನ್ನ ಹೇಳ್ತಿದೆ, ನನ್ನ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಣ್ಣ, ವಿಜಯಲಕ್ಷ್ಮಿ ಅಕ್ಕ ಹಾಗೂ ಎಲ್ಲ ನನ್ನ ದರ್ಶನ್ ಅಣ್ಣನ ಸೆಲೆಬ್ರಿಟೀಸ್ಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲ, ತುಂಬ ಖುಷಿ, ಅವರು ಖುಷಿ ಪಟ್ಟರು ಸರ್. ಕ್ಲೀನ್ ಆ್ಯಂಡ್ ನೀಟ್ ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ಯಾ. ಒಂದಷ್ಟು ಚೇಂಜಸ್ ಕೇಳಿದ್ರು, ಅದು ಬಿಟ್ಟರೆ ತುಂಬ ಇಷ್ಟಪಟ್ಟರು ಅವ್ರ ಸಿನಿಮಾ. ಒಂದಷ್ಟು ಎಲಿಮೆಂಟ್ಸ್ಗಳಲ್ಲಿ ಅವರು ಕೂಡ ಒಂದಷ್ಟು ಸೀನ್ಸ್ ಬರುತ್ತೆ ಸಿನಿಮಾದಲ್ಲೇ ಸಿನಿಮಾ ತೋರಿಸ್ತೀರಾ, ಸಂದರ್ಭದಲ್ಲಿ ಅಭಿಮಾನಿಗಳು ಹೊಡಿತಾರೆ ನೋಡಿದಾಗ. ಇಲ್ಲ, ಅದೊಂದು ಸಾಂಗ್ ಗ್ಲಿಮ್ಸ್ ಬಂದು ಹೋಗುತ್ತಲ್ಲ, ಸೊ ಅದಕ್ಕೆ ನಮ್ಮ ಮ್ಯೂಸಿಕ್ ಪ್ಲಾನ್ ಮಾಡಿಲ್ಲ ದರ್ಶನ್ ಸರ್ ಹಾಕೋಣ ಆಯ್ತು ಹಾಕಿ ಒಳ್ಳೆ ನೋಡಿ ಏನಾದ್ರು ದರ್ಶನ್ ಸರ್ ಹೇಳಿದ್ರೆ ಇಲ್ಲ ಆ ಥರದ್ದೆಲ್ಲ ಕಂಪ್ಲೀಟ್ಲಿ ಎಂಜಾಯ್ ಮಾಡಿದ್ರು ಅವರು ಸಿನಿಮಾ. ಸಿನಿಮಾದ ಉದ್ದಕ್ಕೂ ಸಾಕಷ್ಟು ಟ್ವಿಸ್ಟ್ ಕಾಣಿಸುತ್ತೆ. ಯಾಕಂದರೆ ಒಂದು ತಂದೆ ತಾಯಿ ಅವ್ರಿಗೆ ಇಷ್ಟ ಆದಂಥ ಎಲಿಮೆಂಟ್ಸ್ ಏನಾಗುತ್ತೆ ಅದೇ ತಾಯಿ ಸೆಂಟಿಮೆಂಟು, ಆಮೇಲೆ ತಂದೆದು ನೀವು ಹೇಳಿದ್ರಲ್ಲ ಅದೇ ಅವರು ಕಂಪ್ಲೀಟ್ ಅದೇ ಇಷ್ಟ ಆಗಿರೋದು. ಕಂಪ್ಲೀಟ್ ಆಮೇಲೆ ಫ್ರೆಂಡ್ಶಿಪ್ದು ತುಂಬ ದಿನ ಆದಮೇಲೆ ಜನಗಳೊಟ್ಟಿಗೆ ಸಿನಿಮಾ ನೋಡೋದು ತುಂಬ ಖುಷಿ ಆಗುತ್ತೆ. ಯಾಕಂದ್ರೆ ಕಲಾವಿದ ಬೇಕಾಗಿರೋದು ಅದು ಅಷ್ಟೇ ಚಪ್ಪಾಳೆ. ಇಷ್ಟೊಂದು ವರ್ಷ ಆಗಿತ್ತು ನಮ್ಮ ತಿರ್ಗಾ ಬಂದು ಸಿನಿಮಾ ಬಂದು, ಸೊ ಇವತ್ತು ಆ ಖುಷಿ ಫುಲ್ಫಿಲ್ ಆಗಿದೆ. ಏನು ಆ್ಯಕ್ಷನ್ ಹೀರೋ ಅನ್ನೋದು ಇಂಪ್ರೂವ್ ಆಗಿದೆ ಮತ್ತು ಒಂದಷ್ಟು ಆ್ಯಕ್ಷನ್ ಸೀಕ್ವೆನ್ಸ್ಗಳಲ್ಲಿ ತುಂಬ ರಿಸ್ಕಿ ಸ್ಟಂಟ್ಸ್ ಎಲ್ಲ ಮಾಡಿದ್ದಾರೆ. ಆಲ್ ಕ್ರೆಡಿಟ್ಸ್ ಗೋ ಟು ಮೈ ಫೈಟ್ ಮಾಸ್ಟರ್ಸ್ ಅರ್ಜುನ್ ಸರ್ ಮತ್ತು ನಮ್ಮ ವಿಕ್ರಮ್ ಮಾಸ್ಟರು ಇಬ್ಬರು ಸೇರಿ ನಮ್ಗೆ ಒಂದು ಪ್ರಾಕ್ಟೀಸ್ ಕೊಟ್ಟು ಒಂದು ತೋರಿಸು ಏನು ಮಾಡಬೇಕು ಅದೆಲ್ಲ ಪ್ಲ್ಯಾನ್ ಮಾಡಿ ಮಾಡಿಸ್ತೀವಿ. ಇವತ್ತೇನಾದ್ರು ಬೇರೆ ಜಾಗಗಳಿಗೆ ಹೋಗುವಂಥ ಈಗ ಪ್ರಸನ್ನ ಮತ್ತು ಸಿದ್ದೇಶ್ವರ ವಿಸಿಟ್ ಮಾಡೋ ಪ್ಲ್ಯಾನ್ ಇದೆ. ಆ ಟೈಮ್ ಒಂದಷ್ಟು ಸೀನ್ಸಲ್ಲಿ ನೋಡಿದಾಗ ನಿಮ್ಮ ಎಂಟ್ರಿ ಸೀಕ್ವೆನ್ಸ್ಗೆ ಅದನ್ನು ಸ್ಟಾಪ್ ಮಾಡಿ ಒಂದು ಸ್ನ್ಯಾಪ್ ಮಾಡಿ ಅದನ್ನು ಜನ ಒಂದು ಹಿಡ್ಗಾಯಿ ಹೊಡೆದು ಇದು ಮಾಡುವಂಥ ಸಂಭ್ರಮಿಸುವಂಥ ಒಂದು ಖುಷಿ ಆಗುತ್ತೆ. ಅದೇ ಹೇಳಿ ಸರ್, ಆಗ ಮನಸ್ಸಲ್ಲಿ ನಾವು ಶ್ರದ್ಧೆಯಿಂದ ಏನೋ ಒಂದು ಕೆಲಸ ಮಾಡಿದ್ರೆ ಅದಕ್ಕೆ ಪ್ರತಿಫಲ ದೇವ್ರು ಕೊಡ್ತೇವೆ, ಅದಕ್ಕೆ ಇಂಪ್ರೂವ್ ಆಗುತ್ತೆ. ಎಸ್ ಮೇಡಮ್, ಕಂಪ್ಲೀಟ್ ಸಿನಿಮಾನೇ ಇಷ್ಟ ಆಗಿದೆ. ಇಲ್ಲ ಆ ಥರ ಚೇಂಜ್ ಮತ್ತು ಮುಂದೆ ಬನ್ನಿ ನೀವು ಅಲ್ಲಿ ಅದೇ ಕಂಪ್ಲೀಟ್ ಸಿನಿಮಾನೇ ಇಷ್ಟ ಆಗಿದೆ. ಬಟ್ ಅವ್ರ ಫ್ರೆಂಡ್ಶಿಪ್ಪು, ತಾಯಿ ಸೆಂಟಿಮೆಂಟು, ಆ ಸೀಕ್ವೆನ್ಸ್ಗಳು ತುಂಬ ಇಷ್ಟಪಡ್ತೀನಿ. ದರ್ಶನ್ ಸರ್ ಹೇಳ್ತಿದ್ರು ನಾನು ಲವ್ ತುಂಬ ಚೆನ್ನಾಗಿ ಮಾಡ್ತಾರೆ ಧನ್ವೀರ್ ಅವರು ಅಂತ ಹೇಳ್ಬಿಟ್ಟು. ಸರ್ ಅಣ್ಣ ರೇಗ್ಸ ಕೇಳಿದಕ್ಕೆ ಅದೆಲ್ಲ ಇಲ್ಲ, ಇಷ್ಟಪಟ್ಟಿದ್ದೆ. ಮುದ್ದು ರಾಕ್ಷಸಿ ಸಾಂಗ್ ಅವ್ರಿಗೆ ಇಷ್ಟ ಅಲ್ಲ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೊದಲ ಸಿನಿಮಾದ ಸರ್ ಮೊದಲ ಸಿನಿಮಾದಲ್ಲಿ ಒಂದು ಭರವಸೆ ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲ, ಆ್ಯಕ್ಚುಲಿ ಏನಂದರೆ ಫಸ್ಟ್ ಶೋ ಸ್ಟಾರ್ ಸಿನಿಮಾಗಳನ್ನ ನೋಡಿ ಸೆಲೆಬ್ರೇಟ್ ಮಾಡಿರೋವಂಥದ್ದು. ಸೊ ಧನ್ವೀರ್ ಸರ್ ಸಿನಿಮಾಗೆ ಈ ಲೆವೆಲ್ಗೆ ಕ್ರೇಜು ಮತ್ತು ಕ್ರೌಡು ಒಂದು ಮಾಸ್ ಸಿನಿಮಾ ಅಂತ ಹೇಳಿ ನೋಡುವಾಗ ಆ ಸೆಲೆಬ್ರೇಷನ್ನೇ ಫಸ್ಟ್ ಟೈಮ್ ಡೈರೆಕ್ಟ್ ಮಾಡಿರೋದ್ರಲ್ಲಿ ತುಂಬ ಖುಷಿ ಇದೆ. ಮತ್ತು ಏನು ಎಕ್ಸ್ಪೆಕ್ಟ್ ಮಾಡಿದ್ವೋ ಅದು ನಡೆದಿದೆ ಅನ್ನೋದಿದೆ. ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇದೆ ಮತ್ತು ಇಡೀ ಕರ್ನಾಟಕದ ಜನತೆಯ ಆಶೀರ್ವಾದ ವಾಮನ ಮೇಲೆ ಇದೆ ಅನ್ನೋದಕ್ಕೆ ತುಂಬ ಖುಷಿಯಾಗಿದೆ. ಎಲ್ಲ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಿದೆ. ಸೊ ತುಂಬ ಖುಷಿಯಾಗಿದೆ ಸರ್. ಅವ್ರ ದಿನ ಇದು ಅವ್ರಿಗೆ ಮಾಡಲಿಲ್ಲ ಅಂದರೆ ನಾನು ಅಷ್ಟೇ ಇದೆ ಸರ್. ತಂದೆ ತಾಯಿ ಕೂಡ ಇಲ್ಲ ಸರ್, ಅದೇ ನೀವು ಕೇಳ್ತಿರೋದು ಗೊತ್ತಾಯ್ತು. ಮದುವೆ ವಿಚಾರ ಬಗ್ಗೆ ಸುಮ್ಮನೆ ರೇಗಿಸ್ತಾರೆ, ಅಣ್ಣ ರೇಗಿಸ್ತವ್ರು, ಅದು ಖುಷಿಯಾಗಿತ್ತು ಅಷ್ಟೇ. ಆ ಥರದ್ದು ಏನಿಲ್ಲ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.